ಇದೇನು ಸಭ್ಯತೆ ಇದೇನು ಸಂಸ್ಕೃತಿ ಇದೇನ ಇಂದು ಸತ್ಯತೆ ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಷ್ಟೇ ಅಲ್ಲ ಪೋ, ಇನ್ನು ಸುಮಾರಷ್ಟು ವಿಡಿಯೋಸ್ ಗಳಿದಾವೆ. ಅವನ್ನೆಲ್ಲ ನೋಡ್ಬಿಟ್ರೆ ಕಣ್ಗಳು ಹೋಗ್ಬಿಡ್ತವೆ. ಅಲ್ಲ, ನಮ್ ಮನೆಗಳಲ್ಲಿ ಗಂಡು ಮಕ್ಳು ಕುಡ್ದು ಚಿತ್ತಾದ್ರೇನೆ ಕ್ಯಾಕರಿಸಿ ಮಕ್ಕಕ್ ಹೋಗಿತಾರೆ. ಅಂತದ್ರಲ್ಲಿ ಈ ಹೆಣ್ಮಕ್ಳು ಕುಡ್ದು ನಿಲ್ಲಕ್ಕಾಗದೆ ಕೂರಕ್ಕಾಗದೆ ಮೈ ಮೇಲ್ ಪ್ರಜ್ಞೆ ಇಲ್ದೆ ಬೀಳ್ತವ್ರಲ್ಲ. ಇವ್ರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ. ನೀವು ಲಂಗ್ ಲಗಾಮ್ ಇಲ್ದಿರೋ ಲಂಕಿಣಿಯರು. ಮೊದಲನೇದಾಗಿ ಇವ್ರುಗಳು ಯಾರು ಮೂಲ ಬೆಂಗಳೂರಿನವ್ರಲ್ಲ ಬಿಡಿ. ನಮ್ಮ ಹೆಣ್ಮಕ್ಳಿಗೆ ಮನೆಯವ್ರ ಭಯ ಇರುತ್ತೆ. ಇವೆಲ್ಲ ನಾರ್ತ್ ಇಂಡಿಯಾದಿಂದ ಬಂದ್ಬಿಡ್ತವೆ. ಲಂಗು ಲಗಾಮ್ ಇಲ್ದೆ ಕುಡ್ಕೊಂಡು ಕುಣ್ಕೊಂಡು ಆಡೋ ಆಟನೆಲ್ಲ ಚೆನ್ನಾಗಿ ಆಡ್ಬಿಟ್ಟು ಕೊನೆಗೆ ಒಬ್ಬ ಮಿಕಾನ ಮದುವೆ ಆಗಿ ಗರ್ತಿ ಗೌರಮ್ ನಂಗ್ ಸೆರ್ಗಾಕೊಂಡ್ ಸಂಸಾರ ಮಾಡ್ತವೆ. ಖಾಲಿ ಹೋಟೆಲ್ ಕಳ್ಬಟ್ಟಿ ಕುಡ್ದು ಬೀದಿ ಮೋರಿಲ್ ಬಿದ್ದು ಒದ್ದಾಡೋ ಕುಡುಕ್ರಿಗಿಂತ ಕಡೆಯಾಗೋದ್ರು ಈ ಹುಡುಗ ಹುಡುಗಿರು. ವಾಸನೆ, ಗಬ್ಬು ವಾಸನೆ. ಆ ಕುಡುಕ್ರು ಅಟ್ಲೀಸ್ಟ್ ಯಾರಿಗೂ ತೊಂದರೆ ಕೊಡದೆ ಮೋರಿ ಒಳಗೆ ಗೋರಿ ತರ, ರಾಜ್ ಕಾಲುವೆ ಒಳಗೆ ರಾಜನ್ ತರ ಮಲ್ಕೊಂಡು ಎಚ್ಚರ ಆದ್ರೆ ಮನೆಗೆ, ಎಚ್ಚರ ಆಗದಿದ್ರೆ ಮಸಣಿಗೆ ರೈಟ್ ಹೇಳ್ತಾರೆ. ಆದ್ರೆ ಈ ಮುಂಡೆವು ಕುಡಿಯೋದಲ್ದೆ ರಂಪ ರಾಮಾಯಣ ಮಾಡ್ಕೊಂಡು ನಮ್ಮ ಪೊಲೀಸರಿಗೆ ತಲೆನೋವು ಕೊಡ್ತಾ ಅವ್ರೆ. ಏನ್ ಕಾಲ ಬಂತಪ್ಪ ದೇವ್ರೇ. ಇನ್ಮೇಲೆ ಈ ನಾರ್ತಿಗಳು ಬೆಂಗಳೂರು ಸೇಫ್ ಇಲ್ಲ, ಕನ್ನಡಿಗರು ಸರಿ ಇಲ್ಲ ಅಂದ್ರೆ ಕೆರ ತಕೊಂಡು ಜ್ವರ ಬರೋ ತನಕ ಬಡೀರಿ. ಇವ್ರುಗಳೆಲ್ಲ ಮೈ ಮೇಲ್ ಸರಿಯಾದ ಬಟ್ಟೆ ಇಲ್ದೆ ಬೀದಿಲ್ ಬಿದ್ದಿದ್ರು. ಇವ್ರನ್ನೆಲ್ಲ ಕರ್ಕೊಂಡು ಇವ್ರ ಜಾಗಕ್ಕೆ ಸೇಫ್ ಆಗಿ ತಲುಪಿಸೋ ಕೆಲಸ ಮಾಡಿದ್ದಾರೆ ನಮ್ಮ ಪೊಲೀಸರು. ಇದೇ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶಲ್ಲಿ ಇವ್ರು ಹಿಂಗ್ ಮಾಡಿದಿದ್ರೆ ಪೊಲೀಸರು ಇವ್ರಿಗೊಂದ್ ಗತಿ ಕಾಣಿಸಿರೋರು. ಇಲ್ಲ ಅಂದ್ರೆ ಅಲ್ಲಿಯ ಜನರಿಂದ ಒಂದು ಕೆಟ್ಟ ಘಟನೆ ನಡೆದಿರೋದು. ಆದ್ರೆ ನಮ್ ಬೆಂಗಳೂರಲ್ಲಿ ಇವರು ಮೈ ಮೇಲ್ ಪ್ರಜ್ಞೆ ಇಲ್ದೆ ಬೀದಿಲ್ ಬಿದ್ದಿದ್ರು ಒಂದು ಕಹಿ ಘಟನೆ ಕೂಡ ನಡೆದಿಲ್ಲ. ಅಲ್ಲಿಗೆ ನಮ್ಮ ನೆಲ ಹಾಗೂ ನಮ್ಮ ಜನ ಎಷ್ಟು ಸೇಫ್ ಅಂತ ಈ ಗಬ್ ಮುಂಡೆವು ಅರ್ಥ ಮಾಡ್ಕೋಬೇಕು. ಸೂಪರ್ ಆಗಿ ಹೇಳಿದೆ. ಡ್ರಿಂಕ್ಸ್ ಮಾಡ್ಲಿ, ಅದು ಅವ್ರವ್ರ ಇಚ್ಛೆ. ಆದ್ರೆ ಮನೆಗೆ ವಾಪಸ್ ಹೋಗಕ್ಕಾಗದೆ ಇರೋ ರೇಂಜಿಗೆ ಕುಡ್ದು ಕಾಲೆತ್ಕೊಂತವ್ರಲ್ಲ. ಭೂಮಿ ಯಾಕೆ ತಿರುಗುತ್ತೈತೆ, ಎಣ್ಣೆ ಹೊಡೆದೈತೆ, ಭೂಮಿ ಎಣ್ಣೆ ಹೊಡೆದೈತೆ. ನಿನ್ಗೇನ್ ಬಂತಯ್ಯ ಕೇಳ್ಗಾಲ. ಇನ್ನು ಈ ಹೆಣ್ಮಕ್ಳನ್ನ ಜೊತೆಲ್ ಕರ್ಕೊಂಡ್ ಬಂದವ್ರಲ್ಲ ಗಂಡೈಕ್ಳು, ಅವ್ರಿಗೆ ಕ್ಯಾಕರ್ಸ್ ಉಗಿಬೇಕು. ಒಂದು ಹುಡುಗಿನ ಮನೆಯಿಂದ ಕರ್ಕೊಂಡ್ ಬರ್ತೀವಿ ಅಂದ್ರೆ ಅವಳನ್ನ ಅಷ್ಟೇ ಸೇಫ್ ಆಗಿ ವಾಪಸ್ ಕರ್ಕೊಂಡು ಹೋಗಿ ಬಿಡೋದು ಒಬ್ಬ ನಿಜವಾದ ಗಂಡಸಿನ ಜವಾಬ್ದಾರಿ. ಆದ್ರೆ ಈ ಕೆಪ್ರು ಮುಂಡೆವು ಇವರು ಕುಡ್ದು ಆ ಹೆಣ್ಣೈಕ್ಳಿಗೂ ಕುಡ್ಸಿ ಜೊತೆ ಸೇರ್ಕೊಂಡ್ ಫುಟ್ಪಾತ್ ಮೇಲೆ ಕುಂಟಾ ಬಿಲ್ಲೆ ಆಡ್ತಾವ್ರಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಮೊದ್ಲೇ ನಮ್ ಬೆಂಗಳೂರಲ್ಲಿ ರಾತ್ರೋರಾತ್ರಿ ದಿಢೀರ್ ರಸ್ತೆ ಕಾಮಗಾರಿಗಳು ಶುರು ಆಗೋಗಿರ್ತವೆ. ಇವು ಹಿಂಗೆ ಪ್ರಜ್ಞೆ ಇಲ್ದೆ ನಡ್ಕೊಂಡು ಹೋಗುವಾಗ ಯಾವ್ದಾದ್ರು ಹಳ್ಳಕ್ಕೋ ಮ್ಯಾನ್ ಹೋಲ್ಗೋ ಕಾಲೆತ್ಕೊಂಡ್ರೆ ಯಾರ್ ಜವಾಬ್ದಾರಿ ಅಂತೀನಿ. ಖತಮ್, ಟಾಟಾ, ಗುಡ್ ಬೈ, ಗಯಾ. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು. ಎಲ್ಲರ ಜೀವನ ಹೊರಟಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರ್ ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನು ಆ ರೇಂಜಿಗೆ ಕುಡಿಲೇಬೇಕು ಅಂದಿದ್ರೆ ಮನೇಲೆ ಕುಡಿಯಕ್ ಆಗ್ತಿರ್ಲಿಲ್ವೇ? ಆಯ್ತಪ್ಪ, ಪಬ್ದು ಆಂಬಿಯನ್ಸ್ ಬೇಕು, ಪಬ್ಬಲ್ಲೇ ಕಂಠ ಪೂರ್ತಿ ಕುಡ್ದು ಚಿತಾಲ್ ಪತಾಲ್ ಆಗ್ಲೇಬೇಕು ಅನ್ನೋಂಗಿದ್ದಿದ್ರೆ ಕುಡ್ದು ಔಟ್ ಆದ್ಮೇಲೆ ಹೊತ್ಕೊಂಡೋಗಕ್ಕೆ ಸೇಫ್ಟಿಗೆ ಜೊತೆಲ್ ಒಂದಿಬ್ರು ಕುಡಿದೇ ಇರೋರು ಇರ್ಬೇಕು ಅಲ್ವೇ? ಅದ್ಬಿಟ್ಟು ಎಲ್ರು ಕುಡ್ದು ಟೈಟ್ ಆಗಿ ಗಂಟೆಗೊಂದ್ ಗಳಗಂಟೆ ಅಂತ ಅವಳನ್ನ ಇವನ್ನ ಅವಳು ಹಿಡ್ಕೊಂಡ್ ನೇತಾಡ್ತಾವ್ರಲ್ಲ. ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅಂದ್ರೆ ಹೆಣ್ಣಿಗೆ ಸಮಾಜದಲ್ಲಿ ಗಂಡಿನಷ್ಟೇ ಸಮಾನತೆ, ಸ್ವಾತಂತ್ರ್ಯ, ಘನತೆ ಸಿಗ್ಬೇಕು ಅಂತ ಅರ್ಥ. ಆದ್ರೆ ಈ ಹೆಣ್ಣುಗಳು ಇದನ್ನ ಅಪಾರ್ಥ ಮಾಡ್ಕೊಂಡು ಕಂಠಪೂರ್ತಿ ಕುಡಿದು ತೂರಾಡೋದು, ಸಿಗರೇಟ್ ಸೇದೋದು, ಅಶ್ಲೀಲವಾದ ಬಟ್ಟೆ ಹಾಕೋದು, ಪಬ್ಬು ಬಾರು ನೈಟ್ ಔಟ್ಸ್ ಹೋಗೋದನ್ನೇ ಸಮಾನತೆ ಅನ್ಕೊಂಡ್ಬಿಟ್ಟವ್ರೆ. ಸಮಾನತೆಯನ್ನ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದು ಬಿಟ್ಟು ಹೆಣ್ಣಿನ ಕುಲಕ್ಕೆ ಕಳಂಕ ತರೋ ಅಂತ ಕೆಲಸ ಮಾಡ್ತಿದ್ದಾರೆ.
ಯಾವ ನನ್ನ ಮಗ ಅವಳನ್ನ ಹೆಣ್ಣು ಅಂತ ಕರಿತಾನೆ ಹೇಳು? ಯಾವ ಆಂಗಲ್ ಅಲ್ಲಿ ಝೂಮ್ ಹಾಕಿ ನೋಡಿದ್ರು ಹೆಣ್ಣಿನ ಲಕ್ಷಣನೇ ಕಾಣಿಸೋದಿಲ್ಲ. ಈಗ ಕೆಲವರು ಸೋ ಕಾಲ್ಡ್ ಫೆಮಿನಿಸ್ಟ್ ಗಳು ಕಮೆಂಟ್ಸ್ ಹಾಕ್ಬೋದು, ಗಂಡು ಮಕ್ಳು ಕುಡಿದು ತೂರಾಡಿದ್ರೆ ಓಕೆ, ಹೆಣ್ಮಕ್ಳು ಮಾಡಿದ್ರೆ ತಪ್ಪ ಅಂತ. ನಾನು ಇಲ್ಲಿ ಹುಡುಗರನ್ನ ಸೇರ್ಸಿನೇ ಹೇಳ್ತಿರೋದು. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಈ ರೀತಿ ಕುಡಿದು ಪಬ್ಲಿಕ್ ನಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಪ್ರಜ್ಞೆ ಇಲ್ದೆ ಬಿದ್ದು ಒದ್ದಾಡೋದು ತಪ್ಪು. ಹಂಗ ಮಾಡಿದ್ರೆ ಇವರಿಗೂ ಅನಾಗರಿಕರಿಗೂ ಏನ್ ವ್ಯತ್ಯಾಸ ಅಂತೀನಿ. ಅಯ್ಯೋ ಏನ್ ಜನಗಳೇನೋ. MG ರೋಡ್, ಬ್ರಿಗೇಡ್ ರೋಡ್ ನಲ್ಲಿ ಕಸದ ರಾಶಿ ಬಿದ್ದಿದೆ. ಚರ್ಚ್ ಸ್ಟ್ರೀಟ್ ನಲ್ಲಿ ಚಪ್ಪಲಿಗಳು, ಬಾಟ್ಲಿಗಳ ರಾಶಿ ಇರುವಂತದ್ದು. ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ BBMP ಸಿಬ್ಬಂದಿ. ಇನ್ನು ಈ ವೈಕ್ಲೆಲ್ಲ ಏನಾದ್ರೂ ಹೇಳಕ್ ಹೋದ್ರೆ ಇಂಟೆಲೆಕ್ಚುಯಲ್ಸ್ ತರ ಬಿಲ್ಡಪ್ಸ್ ಗಳು ಕೊಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಕಾಸ್ ಅನ್ಕೊಂಡು ಉಕ್ಸಟ್ಟೆ ಸ್ಟೇಟಸ್ ಹಾಕೊಂಡು ಶೋಗಳು ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಕುಡ್ದು ರೋಡ್ ಅಲ್ಲಿ ಬಿಯರ್ ಬಾಟ್ಲು, ಪ್ಲಾಸ್ಟಿಕ್ ಎಲ್ಲಾನು ಬಿಸಾಡ್ ಹೋಗಿದ್ದಾರೆ. ನೀವು ಉದಾರ ಆಗಲ್ಲ ಬಿಡಿ. ಇವ್ರ ಅಪ್ಪ ಅಮ್ಮ ಇವರಿಗೆ ಲಕ್ಷ ಖರ್ಚು ಮಾಡಿ ಕಾನ್ವೆಂಟ್ ಕಾಲೇಜ್ಗಳಲ್ಲಿ ಓದಿಸಿರ್ತಾರೆ. ಆದ್ರೆ ಮಾರಲ್ ಎಜುಕೇಶನ್ ಇಲ್ಲ ಅಂದ್ರೆ ಏನ್ ಓದಿ ಏನ್ ಪ್ರಯೋಜನ? ಇನ್ನು ಸಿಕ್ಕಾಪಟ್ಟೆ ಚಪ್ಪಲಿಗಳು ಬಿದೋಗಿದಾವಂತೆ. ಸಾಕಷ್ಟು ಚಪ್ಪಲಿಗಳು ಸಹ ಲಾರಿಗಳಲ್ಲಿ ತುಂಬಿಕೊಂಡು BBMP ಅಧಿಕಾರಿಗಳು ಬೇರೆಡೆಗೆ ಒಂದು ಡಂಪ್ ಅನ್ನ ಮಾಡಿರ್ತಕ್ಕಂಥ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆ ಮಾತಾಡಿ ಯೂಸ್ ಇಲ್ಲ ಬಿಡಿ. ಮತ್ತಲ್ಲಿ ಮೈ ಮೇಲಿರೋ ಬಟ್ಟೆ ಬಗ್ಗೆನೇ ಅರಿವಿಲ್ದೆ ಇರೋರ್ಗೆ ಕಾಲಲ್ಲಿರೋ ಎಕಡ ಎಲ್ಲಿಂದ ನೆನ್ಪಿರ್ತದೆ? ಇನ್ನು ಈ ವೈಕ್ಲು ಇಂಟರ್ನೆಟ್ ಅಲ್ಲಿ ಪರದೇಶದವ್ರು ಮಾಡೋದನ್ನೆಲ್ಲ ನೋಡ್ಕೊಂಡ್ಬಿಡೋದು, ನಾವು ಟ್ರೈ ಮಾಡ್ತೀವಿ ಅಂತ ನಿಂತ್ಕೊಂಡ್ಬಿಡೋದು. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಇದು ನೋಡಿ ಫ್ರೀ ಹಗ್ ಅಂತೆ, ಬೋರ್ಡ್ ಇಟ್ಕೊಂಡು ನಿಂತ್ಕೊಂಡ್ಬಿಡೋದಂತೆ. ದಾರಿ ಲೋಗೋನ್ ಯಾವನ್ ಬೇಕಾದ್ರೂ ಒಂದ್ ಹಗ್ ಮಾಡ್ಬೋದಂತೆ. ನಿಮ್ಗೇನೋ ಬಂದಿತ್ತು ರೋಗ. ಕಪಿ ಮುದೇವುಗಳ ಮೊದ್ಲು ಹೋಗಿ ಮನೇಲಿರೋ ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯಿಂದ ಹಗ್ ಮಾಡಿ. ನಿಮ್ಮ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅತ್ತೆನ್ ಹಗ್ ಮಾಡಿ. ನಿಮ್ಮ ಸಂಸಾರ ಸಂಬಂಧಗಳಾದ್ರೂ ಚೆನ್ನಾಗಿರ್ತವೆ. ಮನೇಲಿದ್ದಾಗ ಮೊಬೈಲ್ ಹಿಡ್ಕೊಂಡು ಬೇವರ್ಸಿಗಳ ತರ ಒಬ್ರ ಜೊತೆ ಒಬ್ರು ಮಾತಾಡದೆ ಕೂತ್ಕೊಳ್ಳೋದು. ಇಲ್ಲಿ ಬೀದಿಲ್ ಬಂದು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸ್ಟ್ರೇಂಜರ್ಸ್ ಬಂದು ಹಗ್ಗು ಮಾಡ್ಬೇಕಂತೆ. ಆಯ್ತಪ್ಪ ಅದೇನ್ ತಪ್ಪಲ್ಲ. ಆ ಹಗ್ಗು ಮಾಡೋ ಕಾರ್ಯಕ್ರಮದ ಹಿಂದೆನೂ ಒಂದು ಸೋಷಿಯಲ್ ಕಾಸ್ ಇದ್ರೆ ಅದಕ್ಕೊಂದು ಅರ್ಥ ಇರೋದು. ಅದನ್ ಬಿಟ್ಟು ಕುಡ್ದು ಚಿತ್ತಾಗಿರೋ ಜನಗಳ ಮಧ್ಯೆ ಆ ಹುಡುಗಿ ಹಗ್ಮಿ ಅಂತ ಬೋರ್ಡ್ ಇಟ್ಕೊಂಡ್ ನಿಂತ್ರೆ ಕಂಟ್ರೋಲ್ ಇಲ್ದೇ ಇರೋ ಜನ ಒಳ್ಳೆ ದೃಷ್ಟಿಲಿ ಹಗ್ ಮಾಡ್ತಾರಿಯೇ. ಇನ್ನು ನಿಮ್ಗೆ ಹಗ್ ಮಾಡ್ಲೇಬೇಕು ಅಂತ ಇದ್ರೆ ಹೋಗಿ ಮರಗಳನ್ನ ಹಗ್ ಮಾಡ್ರಿ. ಯಾಕೆ? ಮರಗಳನ್ನ ತಬ್ಕೊಳ್ಳೋದ್ರಿಂದ ಅವುಗಳ ಜೊತೆ ಸಮಯ ಕಳೆಯೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತಂತೆ, ಇಮ್ಯುನಿಟಿ ಹೆಚ್ಚಾಗುತ್ತಂತೆ. ಸಾಲದಕ್ಕೆ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಹೆಚ್ಚಾಗಿ ರಿಲೀಸ್ ಆಗೋ ಮೂಲಕ ನಮ್ಮ ಮನಸ್ಸಿನ ಮೇಲೆ ಅತಿ ಹೆಚ್ಚು ಸಕಾರಾತ್ಮಕ ಅಂದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಸಂಶೋಧನೆಗಳು ತಿಳಿಸಿದಾವೆ. ಸೊ ಬೀದಿಲೋಗೋ ಅಪರಿಚಿತರನ್ನ ತಪ್ಕೊಳ್ಳೋ ಬದಲು ಬೀದಿ ಬದಿಲಿರೋ ಮರನ ಆದ್ರೂ ತಪ್ಕೊಳ್ಳಿ. ಪ್ರಕೃತಿ ಮೇಲಿರೋ ಪ್ರೀತಿನ ಹೆಚ್ಚಿಸ್ಕೊಳ್ಳಿ. ಆಹಾ ನೋಡ್ರಪ್ಪ, ಅಲ್ಲಿರೋರು ಮಾಸ್ಕ್ ಹಾಕೊಂಡು ಮಂಗಗಳ ತರ ಆಡ್ತಾವ್ರೆ. ಈಗ ಅಲ್ಲಿರೋ ಯಾವನೋ ಹಗ್ ಮಾಡ್ತೀನಿ ಅಂತ ಅಸಭ್ಯ ವರ್ತನೆ ಮಾಡೋದ್ರಿ ಏನವ ಮಾಡ್ತೀಯ? ಆಮೇಲೆ ಇದೇ ಹುಡುಗಿ 2 ವರ್ಷ ಬಿಟ್ಟು ಮೀಟು ಚಳುವಳಿ ನಡೆಸಿದ್ರು ನಡೆಸ್ಬಿಡ್ತಾಳೆ. ಇನ್ನು ಇದು ನೋಡಿ, ಇವಳು ಯಾರೋ ಸ್ಟ್ರೇಂಜರ್ಸ್ ಗೆ ವಿಶ್ ಮಾಡ್ತಾವಳೆ. ಆ ನನ್ನ ಮಗ ಸಿಕ್ಕಿದೆ ಸೀರುಂಡೆ ಅಂತ ಮುತ್ತು ಕೊಡಕ್ ಹೋಗ್ತಾವನೆ. ಜನ್ಮಕ್ಕೆ ಹೋಗೋ ಬೇಕಾ ಇವೆಲ್ಲ? ಇನ್ನು ಇಲ್ಲಿ ಅವನು ಹುಡುಗಿನ ಯಾರೋ ಟಚ್ ಮಾಡಿದ್ರಂತೆ. ಅದಕ್ಕೆ ಹುಡುಗ ರೊಚ್ಚಿಗೆದ್ದು ಪೊಲೀಸರು ಮುಂದೆನೆ ಹೊಡಿಯೋಕ್ ಹೋಗ್ತಾವನೆ. ಹೂವಿದ್ದಲ್ಲಿ ಜೇನು, ಸಕ್ಕರೆ ಇದ್ದಲ್ಲಿ ಇರುವೆ, ಕ್ರೌಡ್ ಇದ್ದಲ್ಲಿ ಕಾಮಕರು, ಮೊಬೈಲ್ ಕಳ್ಳರು ಇದ್ದೇ ಇರ್ತಾರೆ. ಮೊದಲನೇದಾಗಿ ಕಾಲಿಡಕ್ ಜಾಗ ಇಲ್ದೇ ಇರೋಷ್ಟು ಜನಜಂಗುಳಿಲಿ ಆ ಹೆಣ್ಮಕ್ಳನ್ನ ಕರ್ಕೊಂಡ್ ಹೋಗೋದೇ ದಡ್ಡತನ. ಇನ್ನು ಅಲ್ ಟಚ್ ಮಾಡ್ದ ಇಲ್ ಟಚ್ ಮಾಡ್ದ ಅಂತ ಗಲಾಟೆ ಮಾಡೋದು ಇನ್ನೂ ದಡ್ಡತನ. ಆ ಸಮಯದಲ್ಲಿ ನಾವ್ ಏನೇ ಮಾತಾಡಿದ್ರು ಕಾಮಕರು ನಾನು ಬೇಕು ಅಂತ ಟಚ್ ಮಾಡಿಲ್ಲ, ಮಿಸ್ ಆಗಿ ಟಚ್ ಆಯ್ತು, ಅಷ್ಟಿದ್ರೆ ನೀವ್ ಯಾಕೆ ಇಲ್ಲಿ ಬರೋಕ್ ಹೋದ್ರಿ ಅಂತ ಪ್ರಶ್ನೆ ಮಾಡಿ ಎಸ್ಕೇಪ್ ಆಗ್ತಾರೆ. ನಾನೊಬ್ಬ ಖತರ್ನಾಕ್ ನನ್ ಮಗ, ನನ್ನ ಹಿಡಿಬೇಕು ಅಂದ್ರೆ ಎಲ್ಲಾ ಕಡೆ ತೊಳ್ಕೊಂಡ್ ಬಂದಿರ್ಬೇಕು. ಆದ್ರೂ ಗುಂಪಲ್ ಗೋವಿಂದ ಅಂತ ಚಪಲ ತೀರಿಸ್ಕೊಳ್ಳೋ ಇಂತ ಕಚಡ ಕಾಮುಕ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು? ಇನ್ನು ಈ ಹುಡುಗಿ ನೋಡ್ರಿ, ಅದೇನೋ ಕಪಿಗೆ ಎಂಡ ಕುಡ್ಸಿದ್ರು ಅಂತಾರಲ್ಲ ಹಂಗೆ ಅದ್ ಯಾವ ಬ್ರ್ಯಾಂಡ್ ಮಿಕ್ಸ್ ಮಾಡಿ ಹೊಡೆದೋಳು ಕಾಣೆ. 12 ಜನ ಸೇರಿದ್ರು ಇವಳನ್ನ ಕಂಟ್ರೋಲ್ ಮಾಡಕ್ ಆಯ್ತಾ ಇಲ್ಲ. ನಾಗವಲ್ಲಿ ತಂಗಿ ಜಾಗವಲ್ಲಿ ತರ ಆಡ್ತಾವಳೆ. ಆ ಲೇಡಿ ಪೊಲೀಸ್ಗಳು ಪಾಪ ಅವ್ರ ಗಂಡ ಮಕ್ಕಳ ಜೊತೆ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ದುಡ್ಡೆಚ್ಕೊಂಡು ಕುಡಿದು ಕಿತ್ತೋದವ್ರ ತರ ಆಡೋ ಇಂತ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಕೊಡ್ಬೇಕು ನೋಡಿ. ಹಂಗಾಗಿ ಅವ್ರ ಆಸೆ ಕನ್ಸನೆಲ್ಲ ಪಕ್ಕಕ್ಕಿಟ್ಟು ಇಡೀ ರಾತ್ರಿ ಡ್ಯೂಟಿ ಮಾಡ್ಬೇಕು ಪಾಪ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಹುಡುಗಿ ನಶೆ ಇಳಿದ್ಮೇಲೆ ಅವಳ ವಿಡಿಯೋ ಅವಳೇ ನೋಡಿ ಅವಳ ಬಗ್ಗೆ ಅವಳಿಗೆ ಜಿಗುಪ್ಸೆ ಬಂದು ಡಿಪ್ರೆಷನ್ ಹೋಗ್ಬಿಡ್ತಾಳ ಅಂತ. ಒಂದು ಗಳಿಗೆ ದುಡುಕಿಗೆ ನೀನು ಬದುಕಿನ ದಿಕ್ಕೇ ಬದಲಾಗೋಯ್ತಲ್ಲಮ್ಮ. ಹೊಸ ವರ್ಷ ಅಂತ ಆಕೆ ರೆಡಿಯಾಗಿ ಪಾರ್ಟಿಗೆ ಹೊರಟು ನಿಂತಿದ್ಲು.
ಆದ್ರೆ ಅದ್ಯಾಕೋ ಏನೋ ಅಪ್ಪ ಅಮ್ಮ ಪಾರ್ಟಿಗೆ ಹೋಗ್ಬೇಡಮ್ಮ ಅಂದಿದ್ದಾರೆ. ಅಪ್ಪ ಅಮ್ಮ ಪಾರ್ಟಿಗೆ ಬೇಡ ಅಂದಿದ್ದಕ್ಕೆ ಯುವತಿಗೆ ಬೇಜಾರಾಗಿದೆ. ಮುಂದೆ ನಡೆದಿದ್ದು ಯಾರು ಊಹಿಸಲಾಗದ ದುರಂತ. ಅಪ್ಪ ಅಮ್ಮ ಹೊಸ ವರ್ಷದಲ್ಲಿ ಪಾರ್ಟಿಗೆ ಹೋಗೋಕ್ ಬಿಟ್ಟಿಲ್ಲ ಅಂತ ಈ 21 ವರ್ಷದ ಹುಡುಗಿ ನೇಣು ಹಾಕೊಂಡು ಪ್ರಾಣ ಬಿಟ್ಟಿದ್ದಾಳೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ನಾವೆಲ್ಲ ಈ ವಯಸ್ಸಲ್ಲಿ ಪಾರ್ಟಿ ಇರ್ಲಿ, ಮೈಸೂರಿನ ಯುವ ದಸರಾಗ ಹೋಗೋಕು ಅಪ್ಪ ಅಮ್ಮನ ಹತ್ರ ಎಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು. ಹೋದ್ರು 10 ಗಂಟೆ ಒಳಗಡೆ ಮನೆಗೆ ವಾಪಸ್ ಬರ್ಬೇಕು ಅಂತ ಕಂಡೀಷನ್ಸ್ ಹಾಕಿರೋರು. ಪೇರೆಂಟ್ಸ್ ಏನಾದ್ರೂ ಬೇಡ ಅಂತಿದ್ದಾರೆ ಅಂದ್ರೆ ಅದು ನಮ್ಮ ಒಳಿತಿಗಾಗಿ ಹೇಳ್ತಿರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಮೂರ್ಖರಾಗ್ತಿದ್ದಾರೆ ಈಗಿನ ಜನರೇಷನ್ ಹುಡುಗ ಹುಡುಗಿರು. ನೀವು ಉದಾರ ಆಗಲ್ಲ ಬಿಡಿ. ರೀಲ್ಸ್ ಶಾರ್ಟ್ಸ್ ನೋಡೋ ಇವ್ರುಗಳಿಗೆ ತಾಳ್ಮೆ ಅನ್ನೋದು ಹೊರಟೆ ಹೋಗಿದೆ ಶಿವ. ಇನ್ನು ಇವರಿಗೆ ಅಪ್ಪ ಅಮ್ಮ ಮನೆ ಅನ್ನೋ ಬಾಂಧವ್ಯಕ್ಕಿಂತ ನಮ್ಮ ಸಂಸ್ಕೃತಿ ಮೇಲಿನ ಪ್ರೀತಿಗಿಂತ ಮೋಜು ಮಸ್ತಿ ಈ ವೆಸ್ಟರ್ನ್ ಕಲ್ಚರ್ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತಿದೆ. ಎಲ್ಲ ನಮ್ ಕರ್ಮಗಳು. ಒಟ್ನಲ್ಲಿ ಇದು ಕಲಿಗಾಲ ಅಂತ ಹೇಳೋಕೆ ಇಂತಹ ದೃಶ್ಯಗಳಿಗಿಂತ ಬೇರೇನ್ ಬೇಕು ಅಂತೀನಿ. ಕುಡಿದು ಮೆಟ್ರೋದಲ್ಲೇ ಮೂತ್ರ ವಿಸರ್ಜನೆ ಮಾಡಿದನ ಪ್ರಯಾಣಿಕ ಅಂತ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕಾಣೆ. ಸೊ ಈ ಬೆಂಗಳೂರು ಯುವ ಪೀಳಿಗೆ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಇವರ ನಡೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.